ಆತ್ಮೀಯ ವೀಕ್ಷಕರೇ, ಜ್ಞಾನಧಾರೆಗೆ ಸ್ವಾಗತ. ನಲ್ಲೂರು ಕೋಟೆ ಭಾಗ 1ರಲ್ಲಿ ಜೀವ ವೈವಿಧ್ಯ ಪಾರಂಪರಿಕ ತಾಣವಾದ ನಲ್ಲೂರು ಹುಣಸೆ ತೋಪಿನ ಬಗ್ಗೆ ಸವಿವರವಾದ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ಸುಮಾರು 700 ವರ್ಷಗಳ ಹಿಂದೆ ಇಲ್ಲಿದ್ದಂತಹ ಕೋಟೆ, ನಗರ ಮತ್ತು ರಾಜಮನೆತನದ ಆಳ್ವಿಕೆ ಮತ್ತು ಹುಣಸೆ ಮರಗಳ ಬಗೆಗಿನ ಜನಪದ ಕಥೆಯೊಂದು ಮತ್ತು ಈ ಕೋಟೆಯ ನಾಶವಾದ ಬಗೆಗಿನ ಒಂದು ರೋಮಾಂಚನಕಾರಿಯಾದ ದಂತಕಥೆಯೊಂದನ್ನು ತಿಳಿಯೋಣ. ನೀವೇನಾದರೂ ನಲ್ಲೂರು ಕೋಟೆ ಭಾಗ 1 ನೋಡದೇ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೇನೆ. ದಯವಿಟ್ಟು ಭಾಗ 1 ನೋಡಿ, ನಂತರ ಭಾಗ 2 ನೋಡಿದರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತದೆ. ಅದಕ್ಕೂ ಮುಂಚೆ ನೀವೇನಾದರೂ ಜ್ಞಾನಧಾರೆಯನ್ನು ಮೊದಲ ಬಾರಿಗೆ ನೋಡ್ತಿದ್ದರೆ ಜ್ಞಾನಧಾರೆಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದರ ಮೂಲಕ ಮುಂದಿನ ಕುತೂಹಲಕಾರಿಯಾದ ಮಾಹಿತಿಯನ್ನೊಳಗೊಂಡ ವಿಡಿಯೋಗಳ ನೋಟಿಫಿಕೇಷನನ್ನು ನಿಮ್ಮ ಮೊಬೈಲ್ನಲ್ಲಿ ಪಡೆಯಿರಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶವು ಮೊದಲಿಗೆ ಬಾಣರು, ಗಂಗರು, ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ನೊಳಂಬರ ನಂತರ ತಂಜಾವೂರಿನ ಚೋಳರ ಆಳ್ವಿಕೆಗೆ ಒಳಪಡುತ್ತದೆ. ಆಗಿನ ಕಾಲದಲ್ಲಿ ನಂದಗಿರಿಯ ಅಥವಾ ನಂದಿಗಿರಿಯ ಒಡೆತನಕ್ಕೆ ಹಲವಾರು ಘನಘೋರ ಯುದ್ಧಗಳೇ ನಡೆದು ಹೋಗಿವೆ. ನಂದಿಗಿರಿಯ ಸುತ್ತಮುತ್ತಲಿನಲ್ಲಿ ಹಲವಾರು ಸಣ್ಣ ಪುಟ್ಟ ರಾಜ್ಯಗಳು ತಲೆ ಎತ್ತುತ್ತವೆ. ಅಂತಹ ರಾಜ್ಯಗಳಲ್ಲಿ ನಲ್ಲೂರು ಎಂಬುದು ಒಂದು ಸುಂದರವಾದ ಶ್ರೀಮಂತ ರಾಜ್ಯವಾಗಿ ಬೆಳೆದಿತ್ತು. ದೇವನಹಳ್ಳಿ ತಾಲೂಕಿನ ನಲ್ಲೂರು ಎಂಬಲ್ಲಿ ಆಗಿನ ಕಾಲದಲ್ಲಿಯೇ ಒಂದು ಸುವ್ಯವಸ್ಥಿತವಾದ ಕೋಟೆಯೊಳಗೆ ಒಂದು ನಗರವೊಂದು ತಲೆ ಎತ್ತಿತ್ತು. ಸಾಕಷ್ಟು ವ್ಯಾಪಾರ ವಹಿವಾಟುಗಳು ಇಲ್ಲಿ ನಡೆಯುತ್ತಿತ್ತು. ಈ ನಲ್ಲೂರನ್ನು ಚೋಳರ ಸಾಮಂತ ರಾಜನೊಬ್ಬ ಅತ್ಯಂತ ಸ್ವಾಭಿಮಾನದಿಂದ, ದಿಟ್ಟತನದಿಂದ ಸುತ್ತಮುತ್ತಲಿನ ಪ್ರದೇಶವನ್ನು ಆಳುತ್ತಿದ್ದ. ಈ ನಲ್ಲೂರು ಅರಮೋಳಿ ದೇವ ಚತುರ್ವೇದಿ ಮಂಗಲಕ್ಕೆ ಸೇರಿತ್ತು. ಈ ಚತುರ್ವೇದಿ ಮಂಗಲವೇ ಈಗಿನ ಶಿಡ್ಲಘಟ್ಟ ತಾಲೂಕಿನ ಸುಗುಟೂರು ಆಗಿತ್ತು. ಈ ಚತುರ್ವೇದಿ ಮಂಗಲವು ಈಗಿನ ಚಿಂತಾಮಣಿ ತಾಲೂಕಿನ ಕೈವಾರ ನಾಡಿನ ಆಳ್ವಿಕೆಗೆ ಒಳಪಟ್ಟಿತ್ತು. ಯಾರಿಗೂ ಅಂಜದೆ ದಿಟ್ಟತನದ ಧೈರ್ಯವಂತ ರಾಜನು ಆಳುತ್ತಿದ್ದ ಈ ನಲ್ಲೂರು ರಾಜ್ಯ ಹೇಗೆ ನೆಲಸಮವಾಯಿತು, ನೆಲಸಮವಾಗಲು ಕಾರಣವಾದರೂ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ನಿಮಗೆ ಕುತೂಹಲ ಹೆಚ್ಚಾಗ್ತಾ ಇದೆ ಅಲ್ವಾ? ಹೌದು, ನಿಮಗೆ ಆಶ್ಚರ್ಯವನ್ನುಂಟು ಮಾಡುವ, ಮೈ ನವಿರೇಳಿಸುವ, ರೋಮಾಂಚನಕಾರಿಯಾದ ಜನಪದ ಕಥೆಯೊಂದು ಈ ನಲ್ಲೂರಿನ ನಾಶದ ಬಗ್ಗೆ ತಿಳಿಸುವ ಏಕೈಕ ಆಧಾರವಾಗಿದೆ. ಬನ್ನಿ, ಆ ಕಥೆ ಏನು? ಅಂತಹ ಗಟ್ಟಿಗ ಸಾಮಂತರಾಜ, ಚೋಳ ದೊರೆಗಳ ಅತ್ಯಂತ ಪ್ರೀತಿಯ ದಂಡನಾಯಕ ಹಾಗೂ ಚೋಳರ ಹಲವು ದಿಗ್ವಿಜಯಗಳಲ್ಲಿ ಮುಂದಾಳತ್ವವನ್ನು ವಹಿಸಿ ಯುದ್ಧಗಳನ್ನು ಗೆಲ್ಲಿಸಿಕೊಟ್ಟಿದ್ದ ಅಂತಹ ವೀರನ ಮರಣ ಮತ್ತು ಕೋಟೆಯ ನಾಶ ಹೇಗಾಯಿತು ಅನ್ನೋದನ್ನು ತಿಳಿಯೋಣ. ನಲ್ಲೂರು ಎಂಬುದು ಸುಮಾರು 11 ಅಥವಾ 12ನೇ ಶತಮಾನದ ಒಳಗೆ ಇದ್ದ ಅತ್ಯಂತ ವೈಭವದಿಂದ ಮೆರೆಯುತ್ತಿದ್ದ ಒಂದು ಸುಂದರ ನಗರ. ಸುತ್ತಲೂ ಕೋಟೆಯನ್ನು ಒಳಗೊಂಡಿರಬಹುದು. ಈಗ ಅದರ ಕುರುಹೇ ಇಲ್ಲ. ಆದರೂ ನಲ್ಲೂರು ಕೋಟೆ ಎಂತಲೇ ಈಗಲೂ ಹೆಸರಿದೆ. ಈ ನಲ್ಲೂರು ರಾಜ ಈಗಿನ ದೇವನಹಳ್ಳಿ, ಆಗಿನ ದೇವಣಾಪುರದ ರಾಜನ ಮಗಳನ್ನು ಮದುವೆಯಾಗ್ತಾನೆ. ಈ ದಂಪತಿಗಳಿಬ್ಬರಿಗೆ ಅತ್ಯಂತ ಸುಂದರವಾದ ಹೆಣ್ಣು ಮಗುವೊಂದು ಜನಿಸುತ್ತದೆ. ಆ ಹೆಣ್ಣು ಮಗು ಮುಂದೆ ಅತ್ಯಂತ ಸೌಂದರ್ಯವತಿಯಾಗಿ ಬೆಳೆಯುತ್ತಾಳೆ. ದೇವಣಾಪುರದ ರಾಜ ತನ್ನ ಮೊಮ್ಮಗಳನ್ನು, ಅಂದರೆ ನಲ್ಲೂರಿನ ರಾಜನ ಮಗಳನ್ನು ತನ್ನ ಮಕ್ಕಳಲ್ಲಿ ಒಬ್ಬರಿಗೆ ಮದುವೆ ಮಾಡಿಕೊಡು ಎಂದು ಮೊಮ್ಮಗಳನ್ನು ಕೇಳುತ್ತಾನೆ. ಮೊಮ್ಮಗಳನ್ನು ಕೇಳಲು ನಲ್ಲೂರಿಗೆ ಆಗಮಿಸುತ್ತಾನೆ. ನಲ್ಲೂರಿನ ಅರಸನಿಗೆ ತನ್ನ ಮಗಳನ್ನು ತನ್ನ ಮಡದಿಯ ತಮ್ಮನಿಗೆ ಕೊಡಲು ಸುತರಾಂ ಇಷ್ಟವಿರುವುದಿಲ್ಲ. ಬದಲಾಗಿ ಚೋಳ ಮನೆತನದಲ್ಲಿಯೇ ದೊಡ್ಡ ರಾಜಕುಮಾರನೊಬ್ಬನಿಗೆ ತನ್ನ ಮಗಳನ್ನು ಮದುವೆ ಮಾಡಿ ಕೊಡುವ ಹೆಬ್ಬಯಕೆಯನ್ನು ಹೊಂದಿರುತ್ತಾನೆ. ಆದರೆ ನಲ್ಲೂರಿನ ರಾಜನ ಮಡದಿಗೆ ತನ್ನ ತವರಿಗೆ, ಅಂದರೆ ತನ್ನ ತಮ್ಮನಿಗೆ ಮಗಳನ್ನು ಕೊಡುವ ಆಸೆ ಮತ್ತು ತವರು ಮನೆಯ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿರುತ್ತಾಳೆ. ಈ ಸಮಯದಲ್ಲಿ ತನ್ನ ತಂದೆಗೆ ಹಾಗೂ ತನ್ನ ತವರು ಮನೆಗೆ ತನ್ನ ಗಂಡ ಮಾಡಿದ ಅವಮಾನವನ್ನು ಸಹಿಸಿಕೊಳ್ಳುವುದಿಲ್ಲ. ಬದಲಾಗಿ ಕೋಪಗೊಂಡು ತನ್ನ ಗಂಡನ ಮೇಲೆ ಸೇಡು ತೀರಿಸಿಕೊಳ್ಳಲು ತೀರ್ಮಾನಿಸಿಬಿಡುತ್ತಾಳೆ. ಹೇಗಾದರೂ ಮಾಡಿ ತನ್ನ ಗಂಡನ ಅಹಮ್ಮನ್ನು ಮುರಿಯಬೇಕೆಂದು ತಾನೇ ಒಂದು ಪತ್ರವನ್ನು ಬರೆದು ಮಂತ್ರಿಯ ಕೈಲಿ ಗುಟ್ಟಾಗಿ ದೇವಣಾಪುರದ ರಾಜನಿಗೆ ತಲುಪಿಸಲು ತಿಳಿಸುತ್ತಾಳೆ. ಆ ಪತ್ರದಲ್ಲಿ ಹೀಗೆ ಬರೆದಿರುತ್ತದೆ:
ಆಗಿನ ಸಮಯದಲ್ಲಿ ನಲ್ಲೂರಿಗೆ ಕುಡಿಯಲು ಮತ್ತು ವ್ಯವಸಾಯಕ್ಕೆಂದು ನೀರು ಬರುತ್ತಿದ್ದುದು ದೇವನಾಪುರದ ಕೋಟೆಯೊಳಗಿನ ಒಳ್ಳೆಯ ನೀರು ಕೆರೆಯಿಂದ ಎಂಬುದು ತಿಳಿದು ಬರುತ್ತದೆ. ಆ ಒಳ್ಳೆಯ ನೀರು ಕೆರೆಗೆ 7 ಬಂಡಿ ಕುರಿಪಿಚ್ಚಿಗೆ ಮತ್ತು 7 ಬಂಡಿ ಗೆನ್ನೇರು ಹೂವು, ಅಂದರೆ ಈಗ ಕಣಗಿಲೆ ಎಂದು ಕರೆಯಲಾಗುತ್ತದೆ. ಈ 7 ಬಂಡಿ ಗೆನ್ನೇರು ಹೂವುಗಳನ್ನು ಒಳ್ಳೆಯ ನೀರು ಕೆರೆಗೆ ಹಾಕಿಬಿಡಲು ತನ್ನ ತಮ್ಮಂದರಿಗೆ ಮತ್ತು ರಾಜನಿಗೆ ತಿಳಿಸುತ್ತಾಳೆ. ಗೆನ್ನೇರು ಹೂ ಅಥವಾ ಕಣಗಿಲೆ ಹೂ ಎಂದರೆ ನೀವು ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆಗಿದೆ. ಇವು ಆ ಕೆರೆಯೊಳಗೆ ಎಲ್ಲಿ ಸುರುಳಿ ಆಕಾರದಲ್ಲಿ ಸುತ್ತುತ್ತಿರುತ್ತವೋ ಅಲ್ಲಿಗೆ ಭತ್ತದ ಹುಲ್ಲನ್ನು ತಿರುವಿಸಿ ಬಿಟ್ಟು ಬಿಡಲು ಅದರಲ್ಲಿ ಬರೆದಿರುತ್ತಾಳೆ. ಇವಳ ಪ್ರಕಾರ ಆ ಭತ್ತದ ಹುಲ್ಲಿನಿಂದ ಆ ಸುರುಳಿಯಾಕಾರದ ಸುಳಿಯು ಮುಚ್ಚಿ ಹೋಗುತ್ತದೆ ಮತ್ತು ನಲ್ಲೂರಿನ ಕಡೆಗೆ ಬರುವ ನಾಲೆ ಮುಚ್ಚಿ ಹೋಗುತ್ತದೆ. ಆದ್ದರಿಂದ ನೀರು ಬರದೆ ನಲ್ಲೂರಿನ ರಾಜನ ಅಹಂ ಇಳಿಯುತ್ತದೆ ಎನ್ನುವುದು ಈಕೆಯ ತೀರ್ಮಾನವಾಗಿರುತ್ತದೆ. ಹೀಗೆ ನಲ್ಲೂರಿನ ವಿನಾಶಕ್ಕೆ ಮತ್ತು ರಾಜನ ಸಂಹಾರಕ್ಕೆ ತನ್ನ ಮಡದಿಯೇ ಕಾರಣಲಾಗಿಬಿಡುತ್ತಾಳೆ. ಸ್ವಲ್ಪ ದಿನ ಕಳೆದಂತೆ ದೇವನಾಪುರದ ಕಡೆಯಿಂದ ಬರುತ್ತಿದ್ದ ನೀರು ನಿಂತು ಹೋಗುತ್ತದೆ. ನಲ್ಲೂರು ರಾಜ್ಯ ಮತ್ತು ನಲ್ಲೂರಿನ ಜನರು, ಪ್ರಾಣಿಗಳು, ಪಕ್ಷಿಗಳು ನೀರಿಲ್ಲದೆ ಸೊರಗಿ ಹೋಗುತ್ತವೆ. ಹೀಗೆ ಸ್ವಲ್ಪ ದಿನ ಕಳೆದರೂ ಈ ರಾಜನಿಗೆ, ನಲ್ಲೂರಿನ ರಾಜನಿಗೆ ಸ್ವಲ್ಪವೂ ಅಹಂ ಜಗ್ಗುವುದಿಲ್ಲ. ಇದರಿಂದ ಕೋಪಗೊಂಡ ದೇವನಾಪುರದ ರಾಜನು ಮತ್ತೆ ಪತ್ರವನ್ನು ಕಳುಹಿಸಿ ಯುದ್ಧಕ್ಕೆ ಬರುತ್ತಿದ್ದೇವೆ, ಸಿದ್ಧರಾಗಿ ಎಂದು ತಿಳಿಸುತ್ತಾನೆ. ನೀರಿಲ್ಲದೆ ಮೊದಲೇ ನರಳಾಡುತ್ತಿದ್ದ ನಲ್ಲೂರು ಕೋಟೆ ಮೇಲೆ ಯುದ್ಧ ಸಾರುತ್ತಾನೆ. ಸೈನಿಕರು ಕೋಟೆಯೊಳಗಿನ ಜನರನ್ನು ಮನಸೋ ಇಚ್ಛೆ ಕೊಂದು ದಾಹವನ್ನು ತೀರಿಸಿಕೊಳ್ಳುತ್ತಾನೆ ದೇವನಾಪುರದ ರಾಜ. ಇಡೀ ಕೋಟೆ ನೆಲಸಮವಾಗುತ್ತದೆ. ಯಾರೊಬ್ಬರೂ ಉಳಿಯುವುದಿಲ್ಲ. ಕೊನೆಗೆ ರಾಜನೊಬ್ಬನು ಉಳಿದಿರುತ್ತಾನೆ. ಈ ಘನಘೋರ ದೃಶ್ಯವನ್ನು ನೋಡಿ ಸಹಿಸಿಕೊಳ್ಳಲಾಗದೆ ಭೂಮಿ ತಾಯಿಯನ್ನು ತನ್ನನ್ನು ಕರೆದುಕೊಳ್ಳುವಂತೆ ಕೋರಿಕೊಳ್ಳುತ್ತಾನೆ. ಆಗ ಭೂತಾಯಿ ಬಾಯಿ ತೆರೆದು ಒಳಗೆ ಕರೆದುಕೊಳ್ಳುತ್ತಿರುತ್ತಾಳೆ. ಆಗ ಈ ರಾಜನು ಬಹಳ ಭಕ್ತಿಪೂರ್ವಕವಾಗಿ ನಿಷ್ಠೆಯಿಂದ ಪೂಜಿಸುತ್ತಿದ್ದ ಗಂಗಮ್ಮ ತಾಯಿಯು ಈತನ ಜುಟ್ಟನ್ನು ಹಿಡಿದು, ನನ್ನನ್ನು ಮಾತ್ರ ಬಿಟ್ಟು ನೀನು ಒಬ್ಬನೇ ಹೋಗುವೆಯಾ? ಇದು ಸರಿಯಲ್ಲ ಎಂದು ನೀನು ನನ್ನ ಬಳಿಯೇ ಇರಬೇಕು ಎಂದು ಕರೆತಂದು ತನ್ನ ಬಳಿ ಇರಿಸಿಕೊಳ್ಳುತ್ತಾಳಂತೆ. ಹೀಗೆ ಗಂಗಮ್ಮ ತಾಯಿ ರಾಜನನ್ನು ಎಳೆತರುವಾಗ ರಾಜನ ಅರ್ಧ ದೇಹ ಮಾತ್ರ ಬಂತು. ಆ ಅರ್ಧ ದೇಹವು ಈಗ ಗಂಗಮ್ಮ ತಾಯಿಯ ಎಡಭಾಗದಲ್ಲಿ ಈಗಲೂ ಸಹ ಗಂಗಮ್ಮ ತಾಯಿಯೊಂದಿಗೆ ಪೂಜಿಸಲ್ಪಡುತ್ತದೆ. ನೀವೇನಾದರೂ ಇಲ್ಲಿನ ಗಂಗಮ್ಮ ತಾಯಿಯ ದೇವಾಲಯಕ್ಕೆ ಭೇಟಿ ನೀಡಿದಾಗ ಈ ನಲ್ಲೂರಿನ ರಾಜನನ್ನು ನೋಡುವುದನ್ನು ಮರೆಯಬೇಡಿ. ಈ ಕತೆ ನಿಜವೋ ಅಥವಾ ಸುಳ್ಳೋ ಆದರಂತೂ ಈ ಒಂದು ಕೋಟೆಯ ವಿನಾಶಕ್ಕೆ ಉಳಿದಿರುವುದು ಇದೊಂದೇ ಆಧಾರವಾಗಿದೆ. ನೀವು ಈಗ ನೋಡುತ್ತಿರುವುದು ನಲ್ಲೂರಿನ ರಾಜ ಅತ್ಯಂತ ಭಕ್ತಿಪೂರ್ವಕವಾಗಿ ಪೂಜಿಸುತ್ತಿದ್ದ ಗಂಗಮ್ಮ ತಾಯಿಯ ವಿಗ್ರಹವಾಗಿದೆ. ಸಕಲರಿಗೂ ಗಂಗಮ್ಮ ತಾಯಿ ಒಳಿತನ್ನು ಉಂಟು ಮಾಡಲಿ ಎಂದು ನಾನು ಆಶಿಸುತ್ತೇನೆ. ಇಷ್ಟೊತ್ತು ನಾನು ತಿಳಿಸಿದ ಈ ದಂತಕಥೆಯ ಜನಪದ ಕಥೆಯ ಹೀರೋ ಅಂದರೆ ನಲ್ಲೂರಿನ ರಾಜ ಇವರೇ ನೋಡಿ. ಹಾಗಾದರೆ ಈ ರಾಜನ ಹೆಸರೇನು ಎಂಬುದನ್ನು ಆಧಾರ ಸಹಿತವಾಗಿ ಮುಂದೆ ತಿಳಿಸಿಕೊಡ್ತೇನೆ. ಹಾಗಾದರೆ ನೀರು ಹೇಗೆ ಇಲ್ಲಿಗೆ ಬರುತ್ತಿತ್ತು, ಹೇಗೆ ಬಂದಾಯಿತು ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರುತ್ತಿರಬಹುದು. ನಲ್ಲೂರಿನ ಬಳಿ ಈಗಲೂ ಮಳೆಗಾಲದಲ್ಲಿ ಉತ್ತಮ ಮಳೆಯಾದರೆ ದಕ್ಷಿಣ ಪಿನಾಕಿನಿ ನದಿ ತುಂಬ ಸುಂದರವಾಗಿ ಅಗಲವಾಗಿ ಹರಿಯುತ್ತದೆ. ದೇವನಹಳ್ಳಿ ಕಡೆಯಿಂದ ಏರ್ಪೋರ್ಟ್ ಒಳಗಿಂದ ಮತ್ತು ಬೆಟ್ಟಕೋಟೆ ಮಾರ್ಗವಾಗಿ ಈ ಪಿನಾಕಿನಿ ನದಿ ಹರಿದು ಹೊಸಕೋಟೆಯ ಅಮಾನಿ ಕೆರೆಯನ್ನು ಸೇರುತ್ತದೆ. ಈಗ ನಿಮಗೆ ಒಂದು ಅನುಮಾನ ಕ್ಲಿಯರ್ ಆಗಿರ್ಬೋದು. ನೀರು ಆ ಕಡೆಯಿಂದನೇ ಬರುತ್ತಿತ್ತು, ನೀರು ಬಂದ್ ಮಾಡಿರಲು ಸಾಧ್ಯವಿರಬಹುದು ಎಂಬುದು ನಮಗೆ ಇದರಿಂದ ಗೊತ್ತಾಗುತ್ತದೆ. ಆ ನೀರನ್ನು ಬಂದ್ ಮಾಡುವ ಗುಟ್ಟು ದೇವನಾಪುರದ ರಾಜಮನೆತನದವರಿಗೆ ಗೊತ್ತಿತ್ತು. ಈ ನಲ್ಲೂರಿನ ರಾಜನ ಹೆಂಡತಿ ದೇವನಾಪುರದ ರಾಜವಂಶಸ್ಥಳೆ ಆದ್ದರಿಂದ ಈಕೆಗೆ ಅದು ಚೆನ್ನಾಗಿ ತಿಳಿದಿತ್ತು ಎನ್ನುವುದು ಈ ಕಥೆಯಿಂದ ತಿಳಿದುಕೊಳ್ಳುವ ವಿಷಯವಾಗಿದೆ. ಈ ಹುಣಸೆ ಮರಗಳ ಇತಿಹಾಸ ಇನ್ನೊಂದು ಜನಪದ ಕಥೆ ತಿಳಿಸುತ್ತದೆ.
ಈ ನೀರಿಲ್ಲದೆ ನರಳುತ್ತಿದ್ದ ಬರಗಾಲದಂತಹ ಪರಿಸ್ಥಿತಿಯಲ್ಲಿ ಜನರಿಗೆ ಮತ್ತು ಸೈನಿಕರಿಗೆ ರಾಣಿ ಹುಣಸೆ ಗೊಜ್ಜನ್ನು ಮಾಡಿ ಊಟಕ್ಕೆ ಬಡಿಸುತ್ತಾಳೆ. ಆ ಊಟಕ್ಕೆ ಬಡಿಸಿದ ನಂತರ ಆಕೆ ಬಿಸಾಡಿದ ಹುಣಸೆ ಬೀಜಗಳೇ ಮತ್ತೆ ಕೋಟೆಯಾಕಾರವಾಗಿ ಬೃಹತ್ ಆಕಾರವಾಗಿ ಹುಣಸೆ ಮರಗಳು ಬೆಳೆದು ಈಗ ಈ ಹುಣಸೆ ಮರಗಳ ಇರುವ ಜಾಗವನ್ನೇ ನಲ್ಲೂರು ಕೋಟೆ ಎಂದು ಕರೆಯಲಾಗುತ್ತದೆ ಎನ್ನುವುದು ಇನ್ನೊಂದು ಜನಪದ ಕಥೆಯಿಂದ ನಮಗೆ ತಿಳಿದು ಬರುತ್ತದೆ. ಈಗ ಇಲ್ಲಿ ಉಳಿದಿರುವುದು ಬರೀ ಬೃಹತ್ತಾಕಾರದ ಆಕಾಶದಗಲಕ್ಕೂ ಹರಡಿಕೊಂಡಿರುವ ಎಂದೂ ಒಣಗಿ ಹೋಗದಂತಹ ನಾಶವಾಗದಂತಹ ಗುಣವನ್ನು ಮೈಗೂಡಿಸಿಕೊಂಡಿರುವ ಹುಣಸೆ ತೋಪು ಮಾತ್ರ. ಮತ್ತು ಆ ಹುಣಸೆ ತೋಪನ್ನೇ ಈಗ ನಲ್ಲೂರು ಕೋಟೆ ಅಂತ ಕರೆಯಲಾಗ್ತದೆ. ನೀವೇನಾದರೂ ಗೂಗಲ್ನಲ್ಲಿ ಡೆಸ್ಟಿನೇಷನನ್ನು ನೋಡಿದ್ರೆ ನಲ್ಲೂರು ಕೋಟೆ ಅಂತ ಹಾಕಿದ್ರೂ ಸಹ ನಿಮಗೆ ಹುಣಸೆ ತೋಪೆ ನಿಮಗೆ ಕಾಣಸಿಗ್ತದೆ. ಈಗ ಚೆನ್ನಕೇಶವ ದೇವಾಲಯ ಆಗಿನ ರಾಜನ ಕಾಲದಲ್ಲಿ ನಿರ್ಮಿಸಿರ್ತಕ್ಕಂತಹ ದೇವಾಲಯ ಈಗ ಹಾಳಾದ ಸ್ಥಿತಿಯಲ್ಲಿದೆ. ನೀವು ಈಗ ಈ ದೇವಾಲಯದ ಉತ್ತಮ ಕೆತ್ತನೆಯನ್ನು ಮಾತ್ರ ಕಣ್ತುಂಬಿಕೊಳ್ಳಬಹುದು. ನೋಡಿ, ದೇವಾಲಯದ ಗೋಡೆಯ ಮೇಲಿನ ಕೆತ್ತನೆ. ಯಶೋದೆಯು ಶ್ರೀಕೃಷ್ಣ ಮಗುವಾಗಿದ್ದಾಗ ಆತನ ತುಂಟಾಟವನ್ನು ತಾಳಲಾರದೆ ಮರಕ್ಕೆ ಕಟ್ಟು ಹಾಕಿರುವ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಯಶೋದೆಯು ಹಗ್ಗ ಹಿಡಿದು ಬಾಲಕೃಷ್ಣನನ್ನು ಕಟ್ಟಿ ಹಾಕಲು ತೆರಳುತ್ತಿರುವ ದೃಶ್ಯ. ನೀವು ಈ ರೀತಿಯ ಕೆತ್ತನೆಯನ್ನು ಉಳ್ಳಂತಹ ಚೆನ್ನಕೇಶವ ದೇವಾಲಯ, ವೇಣುಗೋಪಾಲ ದೇವಾಲಯವನ್ನು ದೇವನಹಳ್ಳಿಯಲ್ಲಿ, ವಿಜಯಪುರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಪಟ್ರೇನಹಳ್ಳಿ, ಇನ್ನೂ ಸುತ್ತಮುತ್ತಲಿನ ಕೆಲವು ನಗರಗಳಲ್ಲಿ ಸಹ ಕಾಣಬಹುದಾಗಿದೆ. ಇಲ್ಲಿ ನಡೆಸಿರುವ ಉತ್ಖನನದ ಪ್ರಕಾರ ಆಗ ನಾಶವಾಗಿರುವ ಮನೆಗಳ ಅವಶೇಷಗಳು, ಮಡಿಕೆಯ ಚೂರುಗಳು ಮತ್ತು ಬರೀ ಬೂದಿ ಸಿಗುತ್ತದೆ ಎನ್ನುವುದು ಇಲ್ಲಿನ ಸ್ಥಳೀಯರ ಮಾತಾಗಿದೆ. ಈ ಮಡಿಕೆಯ ಚೂರುಗಳಂತೂ ಈ ಮಳೆಗಾಲದಲ್ಲಿ ಮಳೆಗೆ ಕೊಚ್ಚಿ ಹೋಗಿರತಕ್ಕಂಥವು ಹಳ್ಳಗಳಲ್ಲಿ ಬರೀ ಚೂರುಗಳನ್ನು, ಸಹಸ್ರಾರು ಮಡಿಕೆಯ ಚೂರುಗಳನ್ನು ನಾವು ಈಗಲೂ ಸಹ ಮೇಲ್ನೋಟಕ್ಕೆ ನೋಡಬಹುದು. ಹಾಗಾದರೆ ಈ ನಲ್ಲೂರಿನ ರಾಜನ ಹೆಸರೇನಿರಬಹುದು ಎಂಬುದನ್ನು ನೋಡಿದಾಗ, ಸುಗುಟೂರಿನಲ್ಲಿ ಕ್ರಿಸ್ತಶಕ 1120ರಲ್ಲಿ ದೊರೆತಿರುವ ವಿಕ್ರಮಚೋಳನ ಕಾಲದ ಶಾಸನವೊಂದರಲ್ಲಿ ನಲ್ಲೂರಿನ ಮುನಿಪುಂಗವನಾದ ಉದಯ ಮಾರ್ತಾಂಡ ಬ್ರಹ್ಮಮಾರಾಯ ಎಂಬ ಹೆಸರಿನ ಉಲ್ಲೇಖವಿದೆ. ನಲ್ಲೂರು ಸುಮಾರು 12ನೇ ಶತಮಾನದಲ್ಲಿತ್ತು ಎಂಬುದರ ಬಗ್ಗೆ ಈ ಶಾಸನ ಪುಷ್ಟೀಕರಣ ನೀಡುತ್ತದೆ. ಈ ಶಾಸನದಿಂದ ನಮಗೆ ಗೊತ್ತಾಗುವುದೇನೆಂದರೆ, ಈ ರಾಜನ ಹೆಸರು ಎಲ್ಲೂ ಉಲ್ಲೇಖವಾಗಿಲ್ಲದ ಕಾರಣ ಈ ಶಾಸನವನ್ನೇ ನಾವು ಆಧಾರವಾಗಿಟ್ಟುಕೊಂಡು ನೋಡಿದ್ರೆ ಇತಿಹಾಸ ತಜ್ಞರು ಮಾರ್ತಾಂಡ ಎಂದು ಕರೆದಿದ್ದಾರೆ. ನಲ್ಲೂರಿನ ರಾಜ ಮಾರ್ತಾಂಡನು ಮುನಿಪುಂಗವನಾಗಿದ್ದ, ಅಂದರೆ ಋಷಿಗಳಲ್ಲಿಯೂ ಒಬ್ಬನಾಗಿದ್ದ ಮತ್ತು ರಾಜನೂ ಆಗಿದ್ದ ಎನ್ನುವುದು, ಒಳ್ಳೆಯ ತಪಸ್ವಿಯಾಗಿದ್ದ ಎನ್ನುವುದು ಈ ಶಾಸನದ ಉಲ್ಲೇಖದಿಂದ ತಿಳಿದು ಬರುತ್ತದೆ. ಈ ಉದಯ ಮಾರ್ತಾಂಡನೆಂದರೆ 12ನೇ ಶತಮಾನದಲ್ಲಿ ಸುತ್ತಮುತ್ತಲಿನ ರಾಜರುಗಳಿಗೆ ನಡುಕ ಉಂಟಾಗುತ್ತಿತ್ತು. ಆದರೆ ತನ್ನ ಮನೆಯವರೇ ಎದುರು ನಿಂತಾಗ, ತನ್ನ ಮನೆಯಿಂದಲೇ ಪಿತೂರಿ ನಡೆದಾಗ ತನ್ನ ರಾಜ್ಯವನ್ನು ನಾಶ ಮಾಡಿಕೊಳ್ಳುವ ಸ್ಥಿತಿಗೆ ಬಂದೊದಗಬೇಕಾಗಿತ್ತು ಎನ್ನುವುದು ಇದರಿಂದ ತಿಳಿಯುತ್ತದೆ. ಇಲ್ಲಿ ಪ್ರಸ್ತುತ ಗಂಗಮ್ಮ ದೇವಿಯ ಸುಂದರವಾದ ದೇವಾಲಯವಿದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆಗಳು ನಡೆಯುತ್ತವೆ. ಉಳಿದಂತೆಯೂ ಪೂಜೆಗಳು ಇರುತ್ತವೆ. ಗಂಗಮ್ಮ ದೇವಿ ಅತ್ಯಂತ ಸತ್ಯದಿಂದ ನಡೆದುಕೊಳ್ಳುವವರಿಗೆ ಒಳ್ಳೆಯದನ್ನು ಮಾಡುತ್ತಾಳೆ ಎನ್ನುವುದು ಇಲ್ಲಿನವರ ಮತ್ತು ಭಕ್ತರ ನಂಬಿಕೆಯಾಗಿದೆ. ಇಲ್ಲಿಗೆ ಹೋದಾಗಲಂತೂ ನಲ್ಲೂರಿನ ರಾಜನನ್ನು ನೋಡುವುದನ್ನು ಮರೆಯದಿರಿ. ಇಲ್ಲಿನ ಹುಣಸೆ ಮರಗಳು ಸಿಡಿಲಿಗೆ, ಗುಡುಗಿಗೆ, ಬಿರುಗಾಳಿಗೆ, ಮಳೆಗೆ, ಯಾವುದೇ ರೀತಿಯ ವಾತಾವರಣದ ಬದಲಾವಣೆಗೆ ತಮ್ಮನ್ನು ಬದಲಿಸಿಕೊಂಡು ಬದುಕುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಒಂದೊಂದು ದಟ್ಟವಾದ ಬೃಹತ್ ಮರಗಳನ್ನು ಈಗಲೂ ನಾವು ನೋಡಿದರೆ ಉದಯ ಮಾರ್ತಾಂಡನ ಪ್ರತಿರೂಪವೇನೋ ಎಂಬಂತೆ ಭಾಸವಾಗುತ್ತದೆ. ಈ ಬೃಹತ್ ಹುಣಸೆ ಮರಗಳು ಇನ್ನೂ ಸಾವಿರಾರು ವರ್ಷಗಳು ಉಳಿದು ಸಾವಿರಾರು ತಲೆಮಾರುಗಳಿಗೆ ಸಾಕ್ಷಿಯಾಗಿ ನಿಂತಿರಲಿ ಎಂಬುದು ನನ್ನ ಆಶಯವಾಗಿದೆ. ನೀವೇನಾದರೂ ಇಲ್ಲಿಗೆ ಇನ್ನೂ ಭೇಟಿ ನೀಡಿಲ್ಲ ಅಂತ ಆದರೆ ನೀವು ನಿಜವಾಗಲೂ ಒಂದು ಸುಂದರವಾದ ಸ್ಥಳವನ್ನು
ನಮ್ಮ ಪಕ್ಕದಲ್ಲಿಯೇ ಮಿಸ್ ಮಾಡಿಕೊಂಡಿದ್ದೀವಿ ಅಂತ ಅರ್ಥವಾಗ್ತದೆ. ನೀವು ಅಲ್ಲಿಗೆ ಭೇಟಿ ನೀಡಿದ್ದೇ ಆದರೆ ಆ ತೋಪಿನ ಕಾವಲುಗಾರರಾದ ಮುನ್ರಾಜು ಅಣ್ಣವರನ್ನು ಸಂಪರ್ಕಿಸಿ. ಗಂಗಮ್ಮ ದೇವಾಲಯದ ಬಳಿ ಅವರು ನಿಮಗೆ ಲಭ್ಯವಾಗ್ತಾರೆ. ಮತ್ತು ಅಲ್ಲಿಗೆ ಹೋದಾಗ ಸ್ವಚ್ಛತೆ ಅನ್ನುವುದು ನಮ್ಮೆಲ್ಲರ ಆದ್ಯತೆ ಎನ್ನುವುದನ್ನು ಮರೆಯದಿರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಂಥದ್ದೇ ವಿಶೇಷವಾದ ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.